ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಕುರಿತು ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಒಂದು ರಾಷ್ಟ್ರ ಪ್ರಗತಿ ಹೊಂದಬೇಕಾದರೆ ಶಿಕ್ಷಣ ಅಗತ್ಯ. ಆ ಶಿಕ್ಷಣದ ಆಧಾರ ಸ್ತಂಭಗಳು ಶಿಕ್ಷಕರು. ಅಂತಹ ಪವಿತ್ರ ಕಾರ್ಯದಲ್ಲಿ ತೊಡಗಿರುವ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ, ರಾಜನೀತಿಜ್ಞ ಮತ್ತು 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದಂತೆ, ಅವರ ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ಗುರುತಿಸಿ ಆಚರಿಸಿದರೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ ಎಂದರು. ಹಾಗಾಗಿ ಭಾರತದಲ್ಲಿ 1962 ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 5, 1888 ತಮಿಳುನಾಡಿನಲ್ಲಿ ಜನಿಸಿದರು. ಅವರಿಗೆ ಬಾಲ್ಯದಿಂದಲೇ ಆಧ್ಯಾತ್ಮದ ಒಲವು. MA ಪದವಿ ಮುಗಿಸಿ ಮೈಸೂರು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾನಿಲಯಗಳಲ್ಲಿ ನೆಚ್ಚಿನ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಆಂಧ್ರ, ಬನಾರಸ್ ಮತ್ತು ದೆಹಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿ ಮತ್ತು ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಇನ್ನೂ ವಿಶೇಷ ಅಂದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. 1952 ಭಾರತದ ಉಪರಾಷ್ಟ್ರಪತಿಯಾಗಿ ಮತ್ತು 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ರಾಧಾಕೃಷ್ಣನ್ ಅವರ ಜೀವನ ಸಾಧನೆಗೆ ಭಾರತ ಸರ್ಕಾರವು 1967 ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಿತು. ಶಿಕ್ಷಕರು ದೇಶದ ಅತ್ಯುತ್ತಮ ಮೆದುಳಾಗಬೇಕು ಎಂದು ರಾಧಾಕೃಷ್ಣನ್ ಅವರು ಕರೆ ನೀಡಿದರು. ಅವರು ಶಿಕ್ಷಕರ ಮಹತ್ವವನ್ನು ಕುರಿತು ಹೀಗೆ ಹೇಳಿದ್ದಾರೆ: ಇರುವೆಯನ್ನು ನೋಡಿ ಕ್ರಮಶಿಕ್ಷಣವನ್ನು ಕಲಿ, ಭೂಮಿಯನ್ನು ನೋಡಿ ಸಹನೆಯನ್ನು ಕಲಿ, ಮರಗಳನ್ನು ನೋಡಿ ಬೆಳೆಯುವುದನ್ನು ಕಲಿ, ಶಿಕ್ಷಕರನ್ನು ನೋಡಿ ಸುಗುಣಗಳನ್ನೇ ಕಲಿ ಎನ್ನುತ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳಲು ಬಯಸುತ್ತೇನೆ. ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಿಷ್ಯರೊಡನೆ ವಟವೃಕ್ಷದ ಕಡೆಗೆ ಬಂದು ನಿಂತರು. ಅವರು ದೋತುರವನ್ನು ಮರೆತುದರಿಂದ ಅರ್ಜುನನನ್ನು ದೋತುರವನ್ನು ತರಲು ಆಶ್ರಮಕ್ಕೆ ಕಳಿಸಿದರು. ಆಗ ಉಳಿದ ಶಿಷ್ಯಂದರಿಗೆ ಗದೆ ಮತ್ತು ಬಾಣಕ್ಕಿಂತ ಅಧಿಕ ಶಕ್ತಿ ಮಂತ್ರದಲ್ಲಿದೆ ಎಂದು ಹೇಳಿ ಒಂದು ಮಂತ್ರವನ್ನು ಭೂಮಿಯ ಮೇಲೆ ಬರೆದರು. ಆ ಮಂತ್ರದ ಸಹಾಯದಿಂದ ವಟವೃಕ್ಷದ ಕಡೆಗೆ ಬಾಣವನ್ನು ಬೀಸಿದರು. ಆಗ ಎಲೆಗಳಲ್ಲಿ ರಂಧ್ರವಾಯಿತು. ಅದನ್ನು ನೋಡಿ ಶಿಷ್ಯಂದಿರು ಆಶ್ಚರ್ಯಗೊಂಡರು ಮತ್ತು ಗುರುಗಳೊಡನೆ ಸ್ನಾನಕ್ಕೆಂದು ನದಿ ಕಡೆ ಹೊರಟರು. ಆಗ ಅರ್ಜುನನು ದೋತುರವನ್ನು ತೆಗೆದುಕೊಂಡು ವಟವೃಕ್ಷದ ಕಡೆಗೆ ಬಂದು ಎಲೆಗಳಲ್ಲಿ ಆಗಿರುವ ರಂಧ್ರಗಳನ್ನು ನೋಡಿ ಗುರುಗಳು ಯಾವುದೋ ವಿದ್ಯೆಯನ್ನು ಕಲಿಸಿದ್ದಾರೆ ಎಂದು ಯೋಚಿಸಿ ಗುರುಗಳನ್ನು ಕೇಳದೆ ಸ್ವತಃ ಮಂತ್ರವನ್ನು ಹೇಳಿ ವಟವೃಕ್ಷದ ಕಡೆಗೆ ಬಾಣವನ್ನು ಬೀಸಿದನು. ಆಗ ಆ ಎಲೆಯ ಪಕ್ಕದಲ್ಲಿ ಮತ್ತೊಂದು ರಂಧ್ರವಾಯಿತು. ಸ್ನಾನದ ಬಳಿಕ ಮರಳಿದ ಗುರುದೇವ ಮತ್ತೊಂದು ರಂಧ್ರವನ್ನು ನೋಡಿ, ಈ ರಂಧ್ರವನ್ನು ಯಾರು ಮಾಡಿದರು ಎಂದು ಕೇಳಿದಾಗ ಅರ್ಜುನನು, ಈ ರಂಧ್ರವನ್ನು ನಾನೇ ಮಾಡಿದೆ ಗುರುದೇವ. ನಿಮ್ಮ ಆಜ್ಞೆ ಇಲ್ಲದೆ ನಿಮ್ಮ ಮಂತ್ರವನ್ನು ಉಪಯೋಗಿಸಿದೆನು. ನಿಮ್ಮ ಸಮಯ ವ್ಯರ್ಥವಾಗಬಾರದೆಂದು ನಾನೇ ಈ ಮಂತ್ರವನ್ನು ಉಪಯೋಗಿಸಿದೆನು. ನನ್ನನ್ನು ಕ್ಷಮಿಸಿ ಎಂದು ಕೇಳಿದನು. ಆಗ ಗುರುದೇವ, ಇಲ್ಲ ಅರ್ಜುನ, ನಿನ್ನಿಂದ ಯಾವುದೇ ತಪ್ಪುಗಳಾಗಿಲ್ಲ. ನಿನ್ನಲ್ಲಿ ವಿದ್ಯೆಯನ್ನು ಕಲಿಯುವ ಹಂಬಲವಿದೆ, ಸಂಯಮವಿದೆ ಮತ್ತು ಮಂತ್ರದ ಮೇಲೆ ವಿಶ್ವಾಸವಿದೆ. ನಿನ್ನ ಧೈರ್ಯವನ್ನು ತೋರಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ಎಂದರು. ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಯುವ ಹಂಬಲವಿದ್ದಾಗ ಶಿಕ್ಷಕರಿಗೆ ಕಲಿಸುವ ಉತ್ಸಾಹ ಹೆಚ್ಚಾಗಿರುತ್ತದೆ. ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯರಿಗೆ ಬಡೆದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನೆಯ. ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯರಿಗೆ ಬಡೆದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀ ಗುರುವು ವಂದಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನೆಯ.
ಕಲಿಯುಗದಲ್ಲಿ ಶ್ರೀ ಗುರುವು ವಂದಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ. ಇದು ಈಗಿನ ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅದು ಬದಲಾಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸರು ಹೇಳಿದ್ದಾರೆ. ದಾಸರ ಪ್ರಕಾರ ನಾವು ಶಿಕ್ಷಕರನ್ನು ಗೌರವಿಸಬೇಕು. 1000 ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನೊಂದಿಗೆ ಇದ್ದರೆ ಸಾಕು. ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ, ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು, ಬೆಂಬಲವನ್ನು ನೀಡುತ್ತಾರೆ. ನಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಮತ್ತು ನಮ್ಮ ತಪ್ಪುಗಳನ್ನು ಸರಿಪಡಿಸುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಶಿಕ್ಷಕರು ಕತ್ತಲೆಯಲ್ಲಿ ಮೇಣದ ಬತ್ತಿಯಂತೆ ತಮ್ಮ ಜ್ಞಾನದಿಂದ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿರಬೇಕು ಎಂಬ ಅನುಭವದ ಮಾತು ಎಷ್ಟು ನಿಜ ಅಲ್ಲವೇ? ಇದಕ್ಕೆ ಸಾಕಷ್ಟು ದೃಷ್ಟಾಂತಗಳು ನಮಗೆ ಸಿಗುತ್ತದೆ. ಅನೇಕರ ಜೀವನದಲ್ಲಿ ತಮ್ಮ ಗುರುಗಳ ಪ್ರಭಾವದಿಂದ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಜೀವನದಲ್ಲಿ ಯಶಸ್ವಿಯಾದ ಉದಾಹರಣೆಗಳಿವೆ. ಹಾಗಾಗಿ ಗುರಿ ಎಷ್ಟು ಮುಖ್ಯವೋ ಗುರುವೂ ಅಷ್ಟೇ ಮುಖ್ಯ. ಪ್ರತಿ ಶಿಕ್ಷಕರನ್ನು ಗೌರವಿಸುವುದು ಪ್ರತಿ ವಿದ್ಯಾರ್ಥಿಯ ಆದ್ಯ ಕರ್ತವ್ಯ. ಗುರುಗಳಿಲ್ಲದ ಜೀವನವನ್ನು ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಶಿಕ್ಷಕ ಅನ್ನೋದು ಬರೀ 3 ಅಕ್ಷರಗಳ ಪದವಲ್ಲ, ಇಡೀ ಜಗತ್ತನ್ನೇ ಬೆಳಗುವ ಪದ, ಬೆಳಗಿಸುವ ಪದ. ಆದರೆ ಇಲ್ಲಿ ನಾನು ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು ಎಂಬ ಮಾತಿನಂತೆ ಕೇವಲ ಶಿಕ್ಷಕರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡದೆ ಪೋಷಕರು ಸಹ ವಿದ್ಯಾರ್ಥಿಯರ ಪರಿಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್ಗಳಿಗೆ ಬಲಿಯಾಗುತ್ತಿರುವುದನ್ನು ನಾವು ದಿನಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ. ಈಗಿನ ಕಾಲದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು ಬದಲಿಗೆ ಗುರು ಏನ್ ಮಹಾ ಎಂಬ ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಇದು ನಿಜಕ್ಕೂ ಬೇಸರಕರವಾದ ಸಂಗತಿ. ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಉತ್ತಮ ಫಲಿತಾಂಶವನ್ನು ಕಾಣಲು ಸಾಧ್ಯ ಎಂದು ತಿಳಿಸುತ್ತೇನೆ. ಮತ್ತೊಮ್ಮೆ ಭಾರತಾಂಬೆಯ ಮಡಿಲಿನ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ನೀಡಿದ